ಗೀತಾ, ಇಷ್ಟು ದೊಡ್ಡ ಮನೆ ಕೆಲ್ಸವ ಎಲ್ಲ ಕ್ಯಾಮೆ ನಿಮ್ಮ ಅಮ್ಮನೇ ಮಾಡ್ಕೊತಾರೇನು? ಅಯ್ಯ ಅತ್ತೆ, ಅದು ಯಾರ ಕೈಲಿ ಮಾಡಕ್ಕಾಗತ್ತೆ, ನೀವೇ ಹೇಳಿ ಅತ್ತೆ. ನಾನಿದ್ದಾಗ ಒಬ್ರು ಆಂಟಿ ಇದ್ರು ಕಣತ್ತೆ, ಅವ್ರು ಬಂದು ಎಲ್ಲ ಕೆಲಸ ಮಾಡೋಗೋರು. ಈಗ ಯಾರಿದಾರೋ ನನಗೆ ಗೊತ್ತಿಲ್ಲ. ಬರೋದೇನು ಅಪ್ಪ ಅಮ್ಮಂಗೆ ಗೊತ್ತಿರ್ಲಿಲ್ವಲ್ಲ, ಅವರಿಗೂ ರಜಾ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಯಾರೂ ಇಲ್ಲ ಮನೇಲಿ, ಇಲ್ಲಾಂದ್ರೆ ಕೆಲ್ಸದವ್ರು ಕೂಡ ಮನೇಲೇ ಇರೋರು. ಓ, ಕೆಲ್ಸದವ್ರು ಬೇರೆ ಮಡ್ಕೊಂಡಿದ್ದಾರೇನೋ ನಿಮ್ಮ ಅಪ್ಪ ಅಮ್ಮ ಮನೇಲಿ? ಹಂಗಾದ್ರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ಬೇಕು? ಏನ್ ದಿನ ಕೂಲಿ ಕೊಡ್ತಾರ? ಪಾತ್ರೆ ಗಿಜ್ಜೆ ಇಷ್ಟೋದ್ರು ಅಂತ 100 ರೂಪಾಯಿ 200 ರೂಪಾಯಿ ಕೊಟ್ಟು ಕಳಿಸ್ತಾರಾ? ಅಯ್ಯ ಅತ್ತೆ, 100 ರೂಪಾಯಿ 200 ರೂಪಾಯಿ ಯಾರು ಬರ್ತಾರೆ? ಇದು ನಿಮ್ಮೂರು ಅನ್ಕೊಂಡಿದ್ದೀರಾ? ಈ ತೋಟದ ಮನೆಗೆ ಬರೋಕ್ಕೆ ಹೆದರ್ತಾರೆ ಒಬ್ಬೊಬ್ರು, ಯಾರು ಬರೋದಿಲ್ಲ ಅಷ್ಟು ಕರೆಕ್ಟಾಗಿ. ಅವ್ರಿಗೊಂದು ತಿಂಗಳಿಗೆ 15,000 ಕೊಡ್ತಿದ್ರು ನಾನಿದ್ದಾಗ. ಇವಾಗ ಏನತ್ತೆ ಏನೋ ನನಗೆ ಗೊತ್ತಿಲ್ಲ ಈಗ. ಯಪ್ಪ ಯಪ್ಪ ಯಪ್ಪ, ಒಂದು ಮನೆ ಕೆಲಸ ಮಾಡೋಗೋಕ್ಕೆ 15,000 ಕೊಡ್ಬೇಕೇನು? ಕಣತ್ತೆ, ಯಾರು ಬರೋಕ್ಕಿಲ್ಲ ಮನೆ ಕೆಲಸ, ಭಾರಿ ಡಿಮ್ಯಾಂಡ್ ಈ ಕಡೆ. ಓ, ನಮ್ಮೂರಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರು 200 ರೂಪಾಯಿ ಕೊಡೋದು ಹೆಚ್ಚು. ಇಲ್ಲಿ ನೋಡು, ಮನೇಲಿ ಬಂದು ನೆರಳಲ್ಲಿ ಕೆಲಸ ಮಾಡಿಬಿಟ್ಟು ಹೋಗೋಕ್ಕೆ 15,000 ಕೊಡ್ತಿದ್ದಾರಲ್ಲ ನಿಮ್ಮ ಅಪ್ಪ ಅಮ್ಮ. ಇನ್ನೇನು ಮಾಡೋಕ್ಕಾಗುತ್ತತ್ತೆ? ಅಮ್ಮನೂ ಅಪ್ಪನೂ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಅಂಗಡಿಗೆ ಹೋಗೋದೇ ಆಗುತ್ತಾ? ಇಲ್ಲಿ ಮನೆ ಕೆಲಸ ಎಲ್ಲ ಹಂಗೆ ಬಿದ್ದಿರುತ್ತಲ್ಲ ಅಂತ ಅವ್ರಿಗೆ ಹೇಳ್ಕೊಳ್ತಾರೆ ಅಷ್ಟೇ. ಓ ಸರಿ ಸರಿ. ಅಯ್ಯೋ ದೇವ್ರೆ, 15,000 ನಂಗದು ಕೊಟ್ಟಿದ್ರೆ ನಾನೇ ಇಲ್ಲಿಗೆ ಬಿಡುವೇನಲ್ಲ. ಹೆಂಗಾರ ಮನೆಯಲ್ಲಿ ನಾವು ಉಳ್ಕೊಳ್ಳೋ ಥರ ಮಾಡ್ಕೋಬೇಕು. ಬರಲಿ ಅವ್ರ ಅಪ್ಪ ಅಮ್ಮ, ಅವಾಗ ವಿಚಾರಿಸ್ಕೊತೀನಿ. ಅಡುಗೆಗೆ ಏನು ಸಾರು ಮಾಡಲಿ? ಲೋ ಮಗ ಚಂದ್ರು, ಇಲ್ಲೇನಾದರೂ ಒಂದು 2 kg ಬಾಟ್ ಸಿಗುತ್ತೆ ಅಂತ ಕೇಳು ನೋಡ, ತಗೊಂಬಂದು ಮಾಡ್ಕೊಂಡು ತಿನ್ನನು ಅಂತೆ. ನನಗೆ ಯಾಕೋ ರುಚಿನೇ ಸಿಗ್ತಿಲ್ಲ ಕಣ, ಏನು ತಿಂದ್ರು ಖಾರ ಖಾರ ತಿನ್ನಂಗೆ ಆಗ್ತೈತೆ. ಒಂದು 2 kg ಬಾಡ್ ಎಲ್ಲಾದರೂ ಸಿಗುತ್ತೆ ಅಂತ ಕೇಳಿ ನೋಡು ಆಚೆ ಹೋಗಿ. ಅಯ್ಯ ಅತ್ತೆ, ಬಾಡ್ ಸಿಗ್ಬೇಕಂದ್ರೆ ಇಲ್ಲಿಂದ 30 ಕಿಲೋಮೀಟ್ರ್ ಏನೋ ಹೋಗ್ಬೇಕು. ಹಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಕೋಳಿ ಬಾಡ್ ಏನು ತಿನ್ನಕ್ಕಿಲ್ವೇನು? ತಿಂತಾರೆ ಕಣತ್ತೆ. ಅವ್ರಿಗೇನಾದ್ರು ತಿನ್ಬೇಕನ್ಸಿದ್ರೆ ಅಂಗಡಿಯವ್ರಿಗೆ ಫೋನ್ ಹಚ್ಬಿಡ್ತಾರೆ, ಅವರೇ ತಗೊಂಬಂದು ಕೊಟ್ಟೋಗ್ತಾರೆ. ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಅವರೇ ತಂದೋಗಿ ಕೊಟ್ಟು ಹೋಗ್ತಾರೆ. ಹಂಗಾದ್ರೆ ಮನೇಲಿ ಏನಿದೆ ಅದೇ ಮಾಡೋಗು. ಒಣ್ಮೀನು ಇಲ್ಲ ಸೀಗಡಿ ಇದ್ರೆ ಹಾಕಿ ಮಾಡ್ತೀನಿ ತಗೊಳಿಯತ್ತೆ. ಸರಿ ಮಾಡೋದನ್ನೇ ಖಾರ ಖಾರ ಮಾಡು ಸ್ವಲ್ಪ. ಸರಿ ರೀ ಅತ್ತೆ. ಇದೇನು ಎಲ್ಲೆಲ್ಲಿ ಏನೇನು ಇಟ್ಟವ್ರು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ನಮ್ಮ ಮನೇಲೆ ನಂಗೆ ಏನೇನು ಇಟ್ಟವ್ರು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಇಷ್ಟೊಂದು ವರ್ಷ ಬಿಟ್ಟು ಬಂದರೆ ಇನ್ನೇನು ಗೊತ್ತಾಗುತ್ತಾಗ. ಏ ಗೀತಾ, ಯಾವ ಕಡೆ ಐತೆ ಇಲ್ಲಿ ಅಡುಗೆ ಮನೆನೇ ಸಿಗ್ತಿಲ್ವಲ್ಲ? ನಂಗೂ ಹೊಲ್ದು ಸಾಕಾಗೋಯ್ತು. ಮತ್ತೆ ಇಲ್ಲೇ ಇದೀನಿ, ಬನ್ನಿ. ನೀವು ಕೂತಿದ್ದಕ್ಕಿಂತ ಎದ್ದು ಹಿಂದೆ ತಿರ್ಕೊಂಡು ಬಂದು ನಡ್ಕೊಂಡು ಬನ್ನಿ, ಸ್ವಲ್ಪ ಕಾಣುತ್ತೆ ನಿಮಗೆ. ಯವ್ವ, ಇದೇನೇನೆ ಅಡುಗೆ ಮನೆ? ಏನ ದೊಡ್ಡ ರೂಮ್ ಇರ್ಬೋದು ಅಂತ ಅನ್ಕೊಂಡು ಬಂದರೆ ಏನೇ ಅಡುಗೆ ಮನೆನೇ ಹಿಂಗೈತೆ ನಿಮ್ಮ ಮನೇಲಿ? ಓ, ಅಡುಗೆ ಮನೆನೇ ಹಿಂಗೈತಲ್ಲಪ್ಪ ದೇವ್ರೆ. ಅದು ಸ್ವಿಚ್ ಹೊತ್ತಿದ್ರೇನೆ ಬೆಂಕಿ ಬರುತ್ತೆ. ನಮ್ಮನೇಲಿ ನಾವು ರೆಗ್ಯುಲೇಟ್ರಿಂದ ಬೆಂಕಿ ಹತ್ತಲ್ವೇನೋ ಹಂಗೆ. ಓ, ಬರೀ ಅಮ್ಕಿದ್ರೆ ಸಾಕಿಲ್ಲಿ. ಮತ್ತೆ ಗೀತಾ, ನಿಮ್ದು ಎಡು ಆಸ್ತಿ ಎಲ್ಲ ಹೆಂಗೈತವ? ನಿನಗೆ ಅಣ್ಣ ತಮ್ಮ ಅಂತ ಯಾರು ಇಲ್ಲ ತಾನೇ ನಿಜವಾಗ್ಲೂ? ಇಲ್ಕಂಡ್ರಿ ಅತ್ತೆ, ನಾನು ಒಬ್ಳೆಯ. ಅತ್ತೆ ಅವೆಲ್ಲ ನನಗೆ ಗೊತ್ತಿಲ್ಲ, ಏನೇನು ಆಸ್ತಿ ಎಷ್ಟೈತೆ ಅಂತವ. ನಾವು ಆ ಊರಲ್ಲೇ ಇರೋದು ಬಿಟ್ಟು ಇಲ್ಲೇ ಬಂದು ನಿಮ್ಮ ಅಪ್ಪ ಅಮ್ಮನ ತವನೇ ಇರ್ಬೋದಲ್ವಾ? ನಿಂಗೂ ಹೆಂಗು ಅಪ್ಪನ ಜೊತೆ ಅಮ್ಮನ ಜೊತೆನೇ ಇದ್ದೀನಿ ಅಂತ ಖುಷಿ ಸಿಗಲ್ವೇನು? ಅಯ್ಯ ಬೇಡ ಕಣ್ರಿ ಅತ್ತೆ, ಆದರೂ ಏನು ಅನ್ನಕ್ಕಿಲ್ಲ. ಎಂಥದ್ದು ಬೇಡ, ಸುಮ್ಕಿರಿ. ನಮ್ಮನೆ ಹೆಂಗೈತ ಹಂಗೆ ಇರೋಣ ನಾವು. ನಮಗೇನು ಜಾಸ್ತಿ ಆಡಂಬರ ಏನು ಬೇಡ. ಇವಳು ಒಪ್ತಾನೆ ಇಲ್ವಲ್ಲ. ಇಲ್ಲಿ ನಡಿ, ದೊಡ್ಡ ಮನೆ ಬಿಟ್ಟು ಆಸ್ತಿ ಬಿಟ್ಟು ಆ ಊರಲ್ಲಿ ಹೋಗಿರೋದೇನು? ಆಮೇಲೆ ಏನಾದರೂ ಇವ್ರ ಅಪ್ಪ ಅಮ್ಮ ಯಾರಿಗಾದ್ರು ಬರ್ತ್ಬಿಟ್ರೆ ಏನಂತ ಮಾಡೋದು? ಈ ಹುಡುಗಿಗಂತೂ ಸ್ವಲ್ಪನೂ ತಲೆ ಇಲ್ಲ, ಏನಿಲ್ಲಪ್ಪ. ಆಸ್ತಿ ಗಿಸ್ತಿ ಎಲ್ಲ ಗಂಡನ ಹೆಸರು ಬಳಸ್ಕೊಳ್ಳೋದು ಬಿಟ್ಟು ಹೋಗತ್ಲ ಇವಕ್ಕೆಲ್ಲ ತಲೆ ಕೊಟ್ಟಿದ್ರೆ ಹಿಂಗೆ ಯಾಕೆ? ನಾವು ಇಲ್ಲೇ ಬಂದಿದ್ರೆ ನಿಮ್ಮ ಅಪ್ಪ ಅಮ್ಮಂಗೂ ಸಹಾಯ ಆಗಲ್ವೇನವ? ಇಷ್ಟೊಂದೆಲ್ಲ ದೊಡ್ಡ ಮನೆ ಬಿಟ್ಟು ಆ ಕೊಂಪೆಯಲ್ಲಿ ಏನಿರಲ್ಲ ಬಿಡವ, ಇಲ್ಲೇ ಬಂದಿರಲ್ವಂತೆ. ಇಲ್ಲ ಕಣ್ರಿ ಅತ್ತೆ, ಅದೇನು ಕೊಂಪೆ ಅಂತ ಹೇಳ್ತಿದ್ದೀರಾ ನಮ್ಮ ಗಂಡನ ಮನೇನ? ಅದು ಹೆಂಗಿದೆಯೋ ಹಂಗೆ ಚೆನ್ನಾಗೇ ಇದೆ, ಸುಮ್ಕಿರಿ. ಎಂಥದ್ದು ಬೇಡ. ಅವೆಲ್ಲ ಏನು ಬೇಡ, ಸುಮ್ಕಿರತ್ತೆ. ಈಗ ನೋಡ್ರಿ, ಊಟ ಮಾಡ್ಕೊಂಡು ಮಲ್ಕೊಳ್ಳೋಣಂತೆ. ನೋಡ್ರಿ, ಇಲ್ಲಿತ್ತಲ್ಲ ಆ ರೂಮ್ ನಿಮಗೆ ತೋರಿಸ್ತೀನಿ, ಅಲ್ಲಿ ನೀವು ಮಲ್ಕೊಳ್ಳೋರಂತೆ. ಅಪ್ಪ ಅಮ್ಮನ ರೂಮಲ್ಲಿ ನಾವು ಮಲ್ಕೋತೀವಿ. ಶಿವನೇ, ಈ ಹುಡುಗಿ ಬುದ್ಧಿ ಕೊಟ್ಟವನ ಇಲ್ಲವಾ ಅಂತ. ಬುದ್ಧಿ ಗಿದ್ದಿ ಕೊಟ್ಟಿದ್ರೆ ನಮ್ಮ ಮನೆಗೆ ಏನಕ್ಕೆ ಬರೋಳು ಇವಳು? ಸುಮ್ಕಿರತ್ಲಾಗಿ ಏನ ಆಸೆನೇ ಇಲ್ದಂಗೆ ಆಡ್ತಾಳಲ್ಲ ಇವಳು. ಮಗ ಇದ್ದಾನೆ, ಆಸ್ತಿ ಕಿಸ್ತಿ ಎಲ್ಲ ಬರೆಸ್ಕೊಳ್ಳೋಣ ಅಂತಾನೆ ಏನಿಲ್ಲ. ನಮ್ಮೂರ ಐಕ್ಳು ಇದ್ದಾವೆ,
ಮನೆ ಮುಂದೆ ನೀರು ಹಾಕಿರುವ ಜಗಳ ಆಡ್ತಾರೆ, ನಮ್ಮ ಆಸ್ತಿ ಅಂತ. ಈ ಹುಡ್ಗಿಗೇನು ಹೋಗತ್ಲಾಗಿ. ಅತ್ತೆ ನಾನು ಹೇಳಿದ್ ಕೇಳಿಸ್ಲಿಲ್ವೇನು? ಸರಿ ಕಣ, ತಿನ್ ಮಲ್ಗಂತಾಗ. ನೀವು ಬಂದು ಕುತ್ಕೊಳ್ಳಿ ಇಲ್ಲಿ, ನಾನು ನಾವಿಬ್ರನ್ನ ಕರ್ಕೊಂಬರ್ತೀನಿ. ಊಟನೂ ಇದ್ರ ಮೇಲೆ ಮ್ಯಾಗಿ ಮಾಡ್ಬೇಕೇನು? ಚೆನ್ನಾಗಿದೆ. ಎಲ್ಲ ಟಿವಿ ನೋಡ್ತಿದ್ದೆ. ನೋಡಿ ಇವತ್ತು ನಾನೇ ಎಲ್ಲ ಅನ್ಭವಿಸ್ದಂಗೆ ಆಗೋಯ್ತು. ಸರಿ ಕಣ್ರಿ ಅತ್ತೆ, ಇಲ್ಲಿ ಮಲ್ಗಡಿ. ಬಲ್ಗಡೆ ಐತಲ್ಲ, ಸ್ವಿಚ್ ಹೊತ್ತಿದ್ರೆ ಲೈಟ್ ಆನ್ ಆಗುತ್ತೆ, ಬೇಡ ಅಂದ್ರೆ ಆಫ್ ಮಾಡ್ಕೊಳ್ಳಿ. ಅಯ್ಯೋ, ಇದೇ ಒಂದ್ ಮನೆ ಇದ್ದಂಗೈತಲ್ಲೇ. ಆಹಾ, ಏನ್ ಸಖತ್ತಾಗೈತೆ ಇದು. ಯಾವ ಹತ್ತಿ ಯಾಕೆ ಮಾಡ್ಸಬೇಡ ನಿಮ್ಮ ಅಪ್ಪ ಅಮ್ಮ, ಈ ನಾಡಿ ಚಂದಾಗೈತಲ್ಲ ಇದು. ಇದ್ರ ಮೇಲೆ ನಿದ್ದೆ ಮಾಡಿ ಬೆಳ್ದಿರೋಳು ನೀನು. ಈ ಹಾಸಿಗೆ ಮೇಲೆ ಮಲಗ್ ಬಂದವಳು ನೀನು. ನಮ್ಮ ಮನೆಗ್ ಬಂದು ಚಾಪೆ ಮೇಲೆ ಮಲಗ್ತಿದೀಯಲ್ಲ ಗೀತಮ್ಮ. ಇರ್ಲಿ ಬಿಡಿ ಅತ್ತೆ, ಇರಂಗೆ ಇದ್ಬಿಡ್ತೀವ ನಾವು. ಒಂದಿನ ಇಂಥ ಮನೆನೇ ಕಟ್ಸಲ್ವಂತೆ ಬಿಡಿ. ನಮ್ಮ ಮನೆನೇ ಅಲ್ವೇನವ, ಬಿಡು. ಇಲ್ಲ ಅತ್ತೆ, ಇದೇ ನಮ್ಮ ಮನೆ ಅಲ್ಲ. ನಾನು ನಿಮ್ಮ ಮನೆಗೆ ಮದುವೆ ಆಗಿ ಬಂದಾಗ ನಮ್ಮ ಅಪ್ಪ ಅಮ್ಮ ಏನೇನು ಹೇಳಿದ್ದಾರೆ ಅಂತ ನಿಮಗೂ ಗೊತ್ತಿಲ್ಲ. ಹೇಳಿದಿದ್ರೆ ನೀವು ಬರ್ತಿರ್ಲಿಲ್ಲ, ಸುಮ್ಕಿರಿ. ಅವ್ರದ್ದು ಒಂದೊಂದು ರೂಪಾಯಿನೂ ಪಿಡಿಗಾಸು ಬೇಡ ನಮಗೆ. ನಮ್ದೇನಿದೆ ಅಷ್ಟು ನೋಡ್ಕೊಂಡು ಹೋಗೋಣ. ಈಗೇನು 3 ದಿನ ಇರಕ್ಕೆ ಬಂದಿದ್ದೀವಿ, ಇದ್ದೋಗೋಣ ಅಷ್ಟೇ ಅತ್ತೆ. ಅಯ್ಯ, ಅದ್ಯಾಕವ್ವ ಹಂಗಾಡ್ತೀಯ? ಅಪ್ಪ ಅಮ್ಮ ಅಲ್ವೇನು? ಏನೋ ಸಿಟ್ಟಲ್ಲಿ ಅವ್ರಿಗೆ ಇಷ್ಟ ಇದ್ದೇರೋ ಮದುವೆ ಆಗಿ ಅಂತ ಹಂಗೆ ಆಡಿದಾರಪ್ಪ. ಅದಕ್ಕೆ ಈ ಆಸ್ತಿ ಎಲ್ಲ ಬೇರೆಯವ್ರಿಗೆ ಬಿಟ್ಬಿಟ್ಟು ಕೊಡೋಕ್ಕಾಗುತ್ತಾ? ಅತ್ತೆ, ಅವ್ರು ಏನು ಆಸ್ತಿನೂ ಬೇಡ, ಎಂಥದ್ದು ಬೇಡ, ಸುಮ್ಕಿರಿ. ಅಯ್ಯ ಗೀತಾ, ಸುಮ್ಕಿರಿ, ನೀನು ತಿಳಿಯಕ್ಕಿಲ್ಲ. ಇರೋ ಒಬ್ಬ ಮಗಂಗೆ ಆಸ್ತಿ ಗಿಸ್ತಿ ಇದ್ರೆ ಏನಕ್ಕಾದ್ರೂ ಆಗುತ್ತೆ, ಸುಮ್ಕಿರು. ಇಲ್ಲ ಕಣ್ರಿ ಅತ್ತೆ, ನನಗೆ ಬೇಡ ಅಂದರೆ ಬೇಡ. ಅವರು ಆಸ್ತಿಲಿ ಎಂಥ ಪಾಲು ಬೇಡ ನನಗೆ. ಏನು ಮಾಡ್ಬೇಕಂತ ನನಗೆ ಗೊತ್ತು. ನಿಮ್ಮ ಅಪ್ಪ ಅಮ್ಮ ಬರಲಿ, ಎಂಥ ಒಂದು ಉಪಾಯ ಏನಾದರೂ ಮಾಡಿ ಏನು ಇಸ್ಕೊಳ್ದಂಗೆ ಹೋಗೋಳೆ ಅಲ್ಲ ಈ ಗಂಗಮ್ಮ. ಸರಿ ಅತ್ತೆ, ನೀವು ಮಲ್ಕೊಳ್ಳಿ, ನಾನೇನು ಹೋಗ್ತೀನಿ. ಮಲ್ಕಣವ ನಿಲ್ಲು. ನಾನು ಹಿಂದೆ ಇಲ್ಲ ನಿನಗೆ ಪಾಪ ಏನೇನೋ ಬೈದ್ಬಿಟ್ಟಿದ್ದೀನಿ, ತುಂಬಾ ಕಷ್ಟ ಕೊಟ್ಟಿದ್ದೀನಿ. ಅವೆಲ್ಲ ಮನ್ಸಿಗೆ ಹಾಕಬೇಡ ಕಣವ. ಇಲ್ಲ ಕಣ್ರಿ ಅತ್ತೆ, ನೀವು ನಮ್ಮ ಅಮ್ಮನ ಥರನೇ. ನೀನು ಬೈದ್ರು ಏನಂದ್ರು ನಾನು ಏನು ಅನ್ಕೊಳ್ಳೋದೇ ಇಲ್ಲ. ಏನಾದರೂ ಅಂದ್ರು ನನ್ನ ನೋಡಿದಕ್ಕೆ ಅಂದಿರ್ತೀರ ತಾನೆ. ಅಯ್ಯ, ನೀನಾಡಿ ಒಳ್ಳೆ ಬುದ್ಧಿ ನನಗೆ ಗೊತ್ತೇ ಇಲ್ಲಿಲ್ವಲ್ಲ ಗೀತಮ್ಮ. ಇದೇನು ನಮ್ಮ ಅತ್ತೆ ಬೇಕು ಅಂತ ಏನಾದ್ರು ನಾಟಕ ಮಾಡ್ತಾವ್ರ, ಇಲ್ಲ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ತೋರಿಸ್ತಿದಾರ ನಮ್ಮತ್ತೆ? ಏನಪ್ಪ, ನೀನು ನನಗೆ ನನ್ನ ಮಗಳು ಥರನೇ ಕೋಪದಲ್ಲಿ ಏನಾದರೂ ಅಂದಿರ್ತೀನಿ. ಅವೆಲ್ಲ ಮತ್ತೆ ಮನ್ಸಲ್ಲಿ ಹಾಕ್ಕೊಂಡು ಏನಾದರೂ ಅಂದ್ಬಿಡ್ಬೇಡ ಆಯ್ತಾ? ನಿಜವಾಗ್ಲೂ ಇಲ್ಲ ಕಣ್ರಿ ಅತ್ತೆ, ನೀವು ಒಳ್ಳೆ. ಅಲ್ಲ, ಈ ಹುಡುಗಿಗೆ ಇಂಥ ಒಳ್ಳೆ ಮನ್ಸೈತಲ್ಲ. ನಮ್ಮೂರ ಹೆಂಗಸರು ಆಗಿದ್ದಿದ್ರೆ ಅಣ್ಣ ತಮ್ಮಂದ್ರು ಇದ್ರು ಮನೇಲಿ ಪಾಳ್ಬೇಕು ಅಂತ ಏನೇನೋ ಮಾಡ್ತಾರೆ. ಅದೇ ಪದ್ಮ ಅವ್ರ ಅಣ್ಣಂಗೆ ಒಂದು ಬಿಡಿಗಾಸ್ತು ಜಮೀನು ಬಿಟ್ಕೊಟ್ಲಾ, ಏನೇನೋ ಮಾಡಿಬಿಟ್ಟು ಅವಳ ಹೆಸ್ರಿಗೆ ಬರ್ಸ್ಕೊಂಡ್ಲು. ಈ ಹುಡುಗಿಗೆ ಈಟೊಂದು ಬಿದ್ದವಿತ್ತೆ, ಒಂದು ಸ್ವಲ್ಪನೂ ಆಸೆ ಇಲ್ಲ ನೋಡು. ಆದ್ರೂ ನಾನು ಇಂಥ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನೋಡು. ಹಾಗಂತ ಈ ನಾಡಿ ದೊಡ್ಡ ಅರಮನೆನ ಬಿಟ್ಟು ಹೋಗೋಳಲ್ಲ ಈ ಗಂಗಮ್ಮ. ವರದಕ್ಷಿಣೆ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ, ಮನೆ ಬರ್ಕೊಡಿ ಅಂತ ಹೇಳ್ತೀನಿ ನಾನು. ಏನೋ ಮಾಡಿ ಏನಾದರೂ ಕಿತ್ಕೋಬೇಕು ಇವ್ರ ಅಪ್ಪ ಅಮ್ಮ ಹತ್ರ. ಈ ನಾಡಿ ದುಡ್ಡುಗಳು ಕೊಳಿತೈತೆ. ಮಗಳು ಒಬ್ಳು ಮಗಳಿದ್ದಾಳೆ, ಏನೂ ನೋಡಿಲ್ವಲ್ಲ ಇವರು. ಹೆಂಗ ಹೂ ಹಾಕಿದ್ದು ಲಾಸ್ ಆಗಿದ್ದೆಲ್ಲ ಇವ್ರ ಹತ್ರನೇ ವಸೂಲಿ ಮಾಡ್ಕೊಂಡು ಹೋಗ್ಬೋದು ಹೊತ್ತಾಗಿ. ಬರ್ಲಿ ಅದೇನ ಬಟ್ಟೆ ಗಿಟ್ಟೆ ತರಕ್ಕೆ ಹೋಗಿದಾರಂತೆ. ಮಣ್ಣಲ್ಲಿ ಪೂಸಿ ಹೊಡೆದು ಚೆನ್ನಾಗಿ ಎಲ್ಲ ಬಾಚ್ಕೊಂಡು ಹೋಗ್ಬೇಕಿಲ್ಲಿಂದ. ಅದೇನ್ರಿ ಅತ್ತೆ, ಒಬ್ಬೊಬ್ಬರೇ ಮಾತಾಡ್ತಿದ್ದೀರಲ್ಲ. ಸರಿ, ನೀವು ಮಲ್ಕೊಳ್ಳಿ, ನಾನು ಹೋಯ್ತೀನಿ. ಏನಾದ್ರು ಆಚೆ ಕಡೆ ಗೀಚೆ ಕಡೆ ಹೋದ್ರೆ ಈ ರೂಮಲ್ಲೂ ಅಟ್ಯಾಚ್ ಬಾತ್ರೂಮೇ ಇದೆ, ಇಲ್ಲೇ ಹೋಗಿ ಆಯ್ತಾ? ಅವಾಗ ಕೆಳಗಡೆ ಹೋಗಿದ್ದೆ ಕಣಮ್ಮ, ಅಲ್ಲಿ ಹೇಳಕ್ಕೆ ಆಗಲಿಲ್ಲ. ಅತ್ಲಾಗಿ ಎದ್ರ ಮೇಲೆ ಹೆಂಗೆ ಕೂತ್ಕೊಂಡಿರೋದು ಅತ್ಲಾಗಿ. ನಮ್ಮ ಮನೇಲಿ ಇದ್ವಲ್ಲ ಆ ಥರದ್ದು ಹೇಳೋದಿಲ್ವ ಇಲ್ಲಿ? ವೆಸ್ಟರ್ನ್ ಟೈಮ್ ಮೇಲೆ ಇವಾಗ ಹೆಂಗೆ ಕೂತಿದ್ದೀರಾ ಹಂಗೆ ಕೂತ್ಕೊಂಡು ಹೇಳೋದು ಆಟೆಯ? ಇಲ್ಲ ಕಣವ, ನನಗೆ ಬರೋಕ್ಕಿಲ್ಲ. ದೊಡ್ಡ ಮೇಲೆ ಕೂತ್ಕೊಂಡ್ರೆ ಏನೇ ಬರ್ತಿರ್ಲಿಲ್ಲ ನಂಗಲ್ಲಿ. ಹೊಟ್ಟೆ ತೋಲ್ಸಂಗಾಗ್ತೈತೆ, ಆಚೆ ಹೋಗೋಕ್ಕೆ ಆಗ್ತಿಲ್ವಲ್ಲ. ಅತ್ತೆ, ಈಗ ಹೆಂಗೆ ಕೂತ್ಕೊಂಡಿದ್ದೀರಾ ಹಂಗೆ ಕೂತ್ಕೊಳ್ಳೋದು ಅಷ್ಟೇ. ನಾನೇನಾದರೂ ಆಚೆ ಕಡೆನೇ ಹೋಗ್ಬರ್ತೀನಿ ತಗ ಎದ್ದು. ಅತ್ತೆ, ಹಾಗಂತ ಆಚೆ ಕಡೆ ಹೋಗ್ಬಿಟ್ಟಿರ? ಮನೆಯಲ್ಲಿ 4 ಮೂಲೆಗೂ ಹೋಗಿ CC ಕ್ಯಾಮ್ರಾ ಇಟ್ಟವ್ರು ಮತ್ತೆ. ಮತ್ತೆ ನಂಗೆ ಆಚೆ ಕಡೆ ಹೋಗ್ಬೇಕಂದ್ರೆ ಹೆಂಗೆ ಹೋಗೋದು ನಾನು? ಮತ್ತೆ ನೀವು ಆಚೆ ಕಡೆ ವಾಚ್ಮ್ಯಾನ್ ಅಂಕಲ್ ಚಿಕ್ಕ ಮನೆ ಥರ ಕಾಣ್ತಿತ್ತಲ್ಲ, ಅಲ್ಲೋಗಿ ಬೇಕಿದ್ರೆ ಅಲ್ಲಿ ನಮ್ಮ ಮನೇಲಿ ಇದ್ವಲ್ಲ ಆ ಥರದ್ದೇ ಇದೆ. ಸರಿ ಕಣ್ತಗ ಆಯ್ತು. ಈ ನಾಡಿ ದೊಡ್ಡ ಮನೆ ಐತೆ, ಒಂದು ಏಲಕ್ಕೆ ಹೋಗೋಕೆ ಚೆನ್ನಾಗಿರೋ ಬಾತ್ರೂಮ್ ಮಾಡಿಸಿರುವಲ್ಲ. ಅಯ್ಯ ಅತ್ತೆ, ಅದೇ ಚೆನ್ನಾಗಿರೋದು. ಬಿಡಿ, ನಿಮಗೆ ಗೊತ್ತಾಗಿಲ್ಲ. ನಿಮಗೆ ಆಗಲ್ಲ ಅಂದರೆ ನಿಮಗೆ ಯಾವ್ದಾಗುತ್ತೆ ಅಲ್ಲೇ ಹೋಗಿರಂತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನಗೆ ಕರೀರಿ, ನಾನು ಕರ್ಕೊಂಡು ಹೋಗ್ಬರ್ತೀನಿ. ಸರಿ ಕಣವ. ಸರಿ ಕಣ್ರಿ ಅತ್ತೆ, ಮಲ್ಕೊಳ್ಳಿ, ನಾನೇನು ಹೋಯ್ತೀನಿ. ಸರಿ ಕಣವ.
ಹಂಗೆ ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಇವ್ರ ಆಸ್ತಿನ ಪಾಲ್ ಕೇಳಕ್ಕೆ ಏನಾದರೂ ಉಪಾಯ ಇದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಹಂಗಂತೂ ನಮ್ಮ ಗೀತಾ ಅವ್ರ ತವರ ಮನೆ ನೋಡಿ ಫುಲ್ ಶಾಕ್ ಆಗಿಬಿಡ್ತು ಫ್ರೆಂಡ್ಸ್. ನಿಮ್ಗೆ ಇವ್ರ ಮನೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಹಂಗೆ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಹಿಂದಿನ ವಿಡಿಯೋನ ಮುಂದುವರಿದ ಭಾಗವಾಗಿದೆ ಫ್ರೆಂಡ್ಸ್. ಇನ್ನು ಹಿಂದಿನ ವಿಡಿಯೋ ಯಾರ್ಯಾರು ನೋಡ್ಕೊಂಡ್ ಬಂದಿಲ್ಲ ಆ ವಿಡಿಯೋನ ಹೋಗಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್.